ಯಾರು ಹೆಸರಿಲ್ಲ, ಯಾರು ನೋಡ್ಕೊತ ಗೊತ್ತೋದು ಅಲ್ಲಿ ಬೀಳ್ತ ಸರ್ ನಿಮ್ಮ ಮೇಲೆ ಅವ್ರಿಗೆ ಹೊಡ್ತಿದ್ಯೋ ಆ ಕಡೆ ಮಾಡು. ಇವನೇ ರಾಜು ಆ ಕಡೆ ಒಂದ್ ಸೆಕೆಂಡ್ ಹಾಂ ರೀ ಚಾಲು ಮಾಡು. ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಗೆ ನಾನು ನಿಮ್ಮ ಶರಣು ಸಲಗರ್, ನಿಮ್ಮ ಸೇವಕ. ಇವತ್ತು ಬೆಳಗ್ಗೆ ಬಸವ ಕಲ್ಯಾಣ ಮಹಾನಗರದ ಆಟೋ ನಗರದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ 115/2 ಗಾರ್ಡನ್ ಜಾಗದಲ್ಲಿ ಸುಮಾರು ಒಂದು 20 ಅಂಗಡಿಗಳನ್ನು ಅನಧಿಕೃತವಾಗಿ ಎಷ್ಟೇ ಸಲ ನಗರಸಭೆಯವರು ನೋಟಿಸ್ ಕೊಟ್ಟರು ಕೂಡ, ಅವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಕೂಡ ಅನಧಿಕೃತವಾಗಿ ಕಟ್ಟತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ನಾವೆಲ್ಲರೂ ನೋಡ್ತಾ ಇದ್ರಿ, ನಮ್ಮ ನಗರಸಭೆಯ ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ನಾವು ಡೆಮಾಲಿಷ್ ಮಾಡಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಾನು ಬೆಳಗ್ಗೆ ಲೈವ್ ಬಂದು ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ, ಬಸವ ಕಲ್ಯಾಣ ಮಹಾನಗರದಲ್ಲಿ ಯಾರು ಗಾರ್ಡನ್ ಜಾಗ, CS ಸೈಟ್ಗಳು, ಸರ್ಕಾರದ ಯಾವುದೇ ತರಹದ ಜಾಗವನ್ನ ಅತಿಕ್ರಮಣ ಮಾಡಿ ಕಟ್ಟಿದ್ದೇ ಆದಲ್ಲಿ ನಿಮ್ಮ ಪರಿಸ್ಥಿತಿ ಕೂಡ ಇದೇ ಬರ್ತಕ್ಕಂಥದ್ದು ಎಚ್ಚರಿಕೆ ನಿಮಗೆ ಕೊಡ್ತಕ್ಕಂಥದ್ದು ಉದ್ದೇಶ ನಂದು. ಇವತ್ತು ನಾವು ನಮ್ಮ ಸರ್ಕಾರದ ಬಸವ ಕಲ್ಯಾಣ ಮಹಾನಗರದ ಸುಮಾರು 5 ಕೋಟಿ ಗಾರ್ಡನ್ ಮೌಲ್ಯ, 5 ಕೋಟಿ ಮೌಲ್ಯದ ಸ್ಥಳವನ್ನು ಕಾಪಾಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಸವ ಕಲ್ಯಾಣದ ಸಮಸ್ತ ಮಹಾಜನತೆಗೆ ನಾನು ವಿನಂತಿಯನ್ನು ಮಾಡ್ತೇನೆ, ನೀವು ಯಾವುದೇ ಒಂದು ಅಂಗಡಿಗಾಗಲಿ, ಮನೆ ಕಟ್ಟಲಿಕ್ಕಾಗಲಿ, ಇನ್ನಿತರ ಯಾವುದೇ ಕಾರೋಬಾರಿಗೆ ಜಾಗ ಒಂದು ವೇಳೆ ಖರೀದಿ ಮಾಡಬೇಕಾಯ್ತಂದ್ರೆ ದಯಮಾಡಿ ಸುಮಾರು 30 ವರ್ಷಕ್ಕಿಂತ ಮೇಲ್ಪಟ್ಟು, 30 ವರ್ಷ 40 ವರ್ಷಕ್ಕಿಂತ ಮೇಲ್ಪಟ್ಟು ಪ್ರತಿಯೊಂದು ದಾಖಲೆಗಳನ್ನು EC ಆಗಲಿ, ಪಹಣಿ ಆಗಲಿ, ರಿಜಿಸ್ಟರ್ ಕಾಪಿಗಳಾಗಲಿ, ಯಾರ್ಲಿಂದ ಯಾರಿಗೆ ಬಂತು ಅಂತಕ್ಕಂಥದ್ದು ಚೆನ್ನಾಗಿ ಪರಿಶೀಲನೆ ಮಾಡಿ ಖರೀದಿ ಮಾಡಿದಾಗ ಮಾತ್ರ ಆ ಸ್ಥಳ ನಿಮಗೆ ಉಳಿಲಿಕ್ಕೆ ಸಾಧ್ಯ ಅದ. ಇವತ್ತು ಸಾಕಷ್ಟು ಜನ ಬಸವ ಕಲ್ಯಾಣದಲ್ಲಿ ಆ ಸರ್ಕಾರದ, ಈ ಸರ್ಕಾರದ, ನಮ್ಮವರ, ನಮ್ಮ ಹಿಂದೆ ಈ ಲೀಡರ್ ಯಾರೇನ್ ಮಾಡ್ತಾರೆ ಅಂತ ಹೇಳಿ ಜಾಗಗಳು, ಸರ್ಕಾರದ ಅನೇಕ ಕೋಟಿಗಂಟ್ಲೆ ಮೌಲ್ಯದ ಜಾಗಗಳು ಕಬ್ಜಾ ಮಾಡಿ ತಮ್ಮ ತೋಳ್ಬಲದಿಂದ ಗುಂಡಾಗಿರಿ ಮಾಡಿ ಕಟ್ತಕ್ಕಂಥದ್ದು ನಾವು ಬಹಳಷ್ಟು ಕಡೆ ನೋಡಿವಿ. ನಾನು ಅನೇಕ ಕಡೆ ಹೇಳಿದ್ದೀನಿ, ಯಾರು ನೀವು ನಿಮ್ಮ ತೋಳ್ಬಲ, ಆ ಸರ್ಕಾರದ, ಈ ಸರ್ಕಾರದ, ಆ ಲೀಡರ್ ನನ್ನ ಹಿಂದೆ ಅಂತ ಹೇಳಿ ನೀವೇನು ಸರ್ಕಾರದ ಜಾಗಗಳನ್ನ ಕಬ್ಜಾ ಮಾಡಿ, ಎನ್ಕ್ರೋಚ್ಮೆಂಟ್ ಮಾಡಿ, ಇನ್ನಿತರ ಬಿಲ್ಡಿಂಗ್ ಕಟ್ಕೋಗ್ಲತ್ತಿರಲ್ಲ. ನಾ ಹೇಳಿ ನನ್ನ ಕಡೆ ಇದೇ ರೀತಿ ಬುಲ್ಡೋಜರ್ ಹಚ್ಚಿ ಡೆಮಾಲಿಷ್ ಮಾಡ್ತೀವಿ ಅಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತೀನಿ. ಯಾರು ನೀವು ಸರ್ಕಾರಿ ಜಾಗಗಳನ್ನು ಅತಿಕ್ರಮಣ ಮಾಡಿ ಕಟ್ಕೊಂಡಿರೋ, ಮುಂದೆ ನಿಮ್ಮ ಹಣೆ ಬರ ಇದೇ ರೀತಿ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. 100ಕ್ಕೆ 100 ಹೇಳ್ತೀನಿ ನಾನು, ನೀವೆಷ್ಟೇ ಎಕರೆದೊಳಗೆ ಕಟ್ರಿ, ನೀವು ಎಷ್ಟೇ ಮಾಡ್ರಿ, ಯಾವ ಸರ್ಕಾರನು ಕೂಡ, ಈ ಸರ್ಕಾರ ಇರ್ಬೋದು, ಬೇರೆ ಸರ್ಕಾರ ಇರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಸರ್ಕಾರಿ ಆಸ್ತಿಗಳನ್ನ ಕಬ್ಜಾ ಮಾಡ್ರಿ, ಎನ್ಕ್ರೋಚ್ ಮಾಡ್ರಿ ಅಂತ ಹೇಳಿ ಯಾವ ಸರ್ಕಾರನು ಹೇಳಲ್ಲ, ಯಾವ ಜಿಲ್ಲಾಧಿಕಾರಿಗಳು ಹೇಳಲ್ಲ. ನೀವು ನಿಮ್ಗೊಂದು ಕೆಟ್ಟ ಚಟ ಬಿದ್ದು ಇಲ್ಲಿ ಬಸವ ಕಲ್ಯಾಣದೊಳಗ ಯಾವುದೇ ಸರ್ಕಾರಿ ಜಾಗ ಎಲ್ಲರೂ ಖಾಲಿ ಕಾಣುತ್ತಂದ್ರೆ ಅದನ್ನ ಕಟ್ಕೊಳ್ಳೋಕೆ ಪ್ರಾರಂಭ ಮಾಡೋದು. ಅದಕ್ಕಾಗಿ
ಬಸವ ಕಲ್ಯಾಣದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ, ಈ ನೆಲದ ಶಾಸಕನಾಗಿ ನನ್ನ ಪ್ರಾಮಾಣಿಕ ಕೆಲಸವನ್ನ ಬಸವ ಕಲ್ಯಾಣದ ಮಹಾಜನತೆಗೆ ಇವತ್ತು ಸುಮಾರು ಈ ಟೋಟಲ್ ಬಸವ ಕಲ್ಯಾಣದ ಈ ಆಟೋ ನಗರ್ ಸರ್ವೆ ನಂಬರ್ 115/2 ಈ ಗಾರ್ಡನ್ ಜಾಗದ ಒಟ್ಟು ಮೌಲ್ಯ 5 ಕೋಟಿ ರೂಪಾಯಿ. ಇವತ್ತು ನಾವು ಬಸವ ಕಲ್ಯಾಣದ ಮಹಾನಗರ ಸಭೆ ಎಲ್ಲ ಅಧಿಕಾರಿಗಳಿಗೆ, ವಿಶೇಷವಾಗಿ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳ ಸಹಯೋಗದಿಂದ ಇವತ್ತು 5 ಕೋಟಿ ಜಾಗ ಮತ್ತೆ ನಾವು ಮಹಾನಗರ ಪಾಲಿಕೆ ಆಸ್ತಿ ಅಥವಾ ಸರ್ಕಾರದ ಆಸ್ತಿಯಾಗಿ ಮತ್ತೆ ನಾವು ಉಳಿಸ್ಕೋಬಹುದು. ಏನಿವತ್ತ ಉಳಿಸೋಳಕ್ಕೆ ಹೊಂಟಿದ್ದೇವಲ್ಲ, ಡೆಮಾಲಿಷ್ ಮಾಡೋದ್ರ ಮುಖಾಂತರ ನಿಜವಾಗಿ ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ತಾವೆಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು, ನಮ್ಮ ಹಿಂದೆ ಯಾರೇ ಇರ್ಬೋದು, ಈ ರೀತಿ ಇವತ್ತು ಎಷ್ಟೋ ಸಲ ನಾನು ಬಂದು ಈ ಜಾಗ ಯಾರು ಕಟ್ಕೊಳ್ಳಿದ್ರು, ಯಾರು ಹೋಗಲಿದ್ರು, ನೀ ಚಾಲು ಮಾಡಪ್ಪ, ಡೆಮಾಲಿಷ್ ಮಾಡಬೇಕು, ಡೆಮಾಲಿಷ್ ಯಾವುದೇ ಕಾರಣ ಹಿಂದೆ ಮಾಡು. ನಾನು ಹೇಳ್ತಕ್ಕಂಥ ಮಾತಿನ ತಾತ್ಪರ್ಯ ಇಷ್ಟೇ. ನನ್ನ ಅನೇಕ ಭಾಷಣಗಳಲ್ಲಿ ನಾನು ಹೇಳಿದ್ದೇನೆ, ಯಾರು ಬಸವ ಕಲ್ಯಾಣ ಮಹಾನಗರದೊಳಗ ಈ ರೀತಿ ಸರ್ಕಾರದ ಆಸ್ತಿಗಳು, ಗಾರ್ಡನ್ಗಳು, CSIಗಳು, ನಿಮ್ಮ ಹಣ ಬಲ, ನಿಮ್ಮ ತೋಳು ಬಲ, ನಿಮ್ಮಿಂದ ಯಾರೋ ರಾಜಕಾರಣಿಗಳು ಅಂತೇಳಿ ನೀವು ಯಾರು ಪ್ರಯತ್ನ ಮಾಡತ್ತೀರಿ, ನಿಮ್ದು ಎಲ್ಲರೂ ಹಣೆ ಬರ ಇದೇ ರೀತಿ ಒಂದ್ ದಿವಸ. ಇದು ಪ್ರಾರಂಭದ ಬಸವ ಕಲ್ಯಾಣದಾಗ ಇದು ಪ್ರಾರಂಭ ಅಷ್ಟೇ. ಯಾರು ಸರ್ಕಾರಿ ಜಾಗದೊಳಗೆ ಕಟ್ಕೊಂಡಿರಿ, ಇವತ್ತು ಇಲ್ಲಿ ಬಂದ ಬುಲ್ಡೋಜರ್ ನಾಳೆಗೆ ನಿಮ್ಮ ಜಾಗದೊಳಗೆ ಬರ್ತಕ್ಕಂಥದ್ದು ಎಚ್ಚರಿಕೆ ಕೊಡ್ಲತ್ತೀನಿ. ಮತ್ತು ವಿಶೇಷವಾಗಿ ಅಮಾಯಕ ಜನ, ನೀವು ಯಾವುದೇ ಆಸ್ತಿ ಖರೀದಿ ಮಾಡಬೇಕಾದ್ರೆ 30 ರಿಂದ 40 ವರ್ಷದ ಸಂಬಂಧಪಟ್ಟಂತ ದಾಖಲೆಗಳು ನೋಡಿ ಪರಿಶೀಲನೆ ಮಾಡಬೇಕು, ನೋಡಿ ಪರ್ಚೇಸ್ ಮಾಡಬೇಕು. ಅದು ಯಾರೇ ಇರಲಿ, ಎಷ್ಟೇ ಪ್ರಭಾವಿ ವ್ಯಕ್ತಿಗಳು ಇರಲಿ, ನಿಮ್ಮಿಂದ ಯಾರೇ ದೊಡ್ಡ ಲೀಡರ್ಗಳು ಇರಲಿ, ನಿಮ್ಮ ಹಣೆಬರ ಮಾತ್ರ ಇದು ಮಾಡತಂತೆ ಶರಣು ಸರ್ಗ ಬಿಡಲ್ಲ ಅಂತಕ್ಕಂಥದ್ದು ನಾನು ಎಚ್ಚರಿಕೆ ಕೊಡ್ಲಿಕ್ಕ ಇವತ್ತು ಈ ಸ್ಥಳಕ್ಕೆ ನಾನು ಬಂದೀನಿ. ನಾನು ಅನೇಕ ಕಡೆ ಅತ್ಯಂತ ಜವಾಬ್ದಾರಿಯಿಂದ ನಾನು ಹೇಳೀನಿ, ಬಸವ ಕಲ್ಯಾಣದೊಳಗೆ ಸರ್ಕಾರಿ ಜಾಗಗಳು ಯಾರು ಕಬ್ಜಾ ಮಾಡಿ ಕಟ್ತೀವಿ, ಮುಂದೆ ಒಂದೊಂದಾಗಿ ಇದೇ ರೀತಿ ನೆಲಸಮ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಚಾಲು ಮಾಡಪ್ಪ, ನಿಂದಿಸ್ಬೇಡಪ್ಪ, ಚಾಲು ಮಾಡು, ಚಾಲು ಮಾಡ್ತೀನಿ. ಫೋಕಸ್ ಕಡಿಮೆ ಊಟ ಬಿಡಂಗಿಲ್ಲ.